ಶ್ರೀಗಳಾದ ಶ್ರೀ ಸತ್ಯಗುರುಗಳು ಸಾರ್ವಭೌಮ 241ನೇ ಆರಾಧನಾ ಕಾರ್ಯಕ್ರಮದ 3ನೇ ದಿವಸ ಇವತ್ತು ಮುಕ್ತಾಯವಾಗಲಿದೆ. ಅದಕ್ಕಾಗಿ ಅತಿ ವಿಜೃಂಭಣೆಯಿಂದ ಸವಣೂರ ಸದ್ಭಕ್ತರು ಹಾಗೂ ಅನ್ಯ ಜನರು ಕೂಡ ತಮ್ಮ ತನು ಮನ ಧನಗಳ ಜೊತೆಗೆ ಸಹಕಾರ್ಯ ನೀಡಿದ್ದರಿಂದ ಈ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆ ಹಾಗೂ ಯಶಸ್ವಿಪೂರ್ವಕವಾಗಿ ನಡೆಯಿತು. ಬಂದ ಸದ್ಭಕ್ತರು ಎಲ್ಲ ಬೆಳಗಿನಿಂದ ಸಾಯಂಕಾಲದವರೆಗೆ ಜರುಗುವ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಆನಂದದಿಂದ ಅನುಭವಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇದಕ್ಕೆ ಕಾರಣ ಎಲ್ಲರ ಸಹಕಾರ್ಯವೇ ಕಾರಣ ಹಾಗೂ ಆ ಗುರುಗಳ ಬೆಂಬಲದಿಂದಲೇ ಇಂತಹ ಕಾರ್ಯಕ್ರಮಗಳು ಜರುಗುತ್ತವೆ ಹಾಗೂ ಯಾವ ಅನಾಹುತಗಳು ಕೂಡ ಆಗದೆ ಈ ಕಾರ್ಯಕ್ರಮವನ್ನು ಸಾಂಗವಾಗಿ ಮಾಡಿಕೊಟ್ಟಿದ್ದಾರೆ. ಬಂದ ಭಕ್ತರೆಲ್ಲರೂ ಅತಿ ಆನಂದದಿಂದ ಹಸಗುದಿನ ತಮ್ಮ ಮನೆಗೆ ತೆರಳಿದ್ದಾರೆ. ಇದಕ್ಕೆ ಕಾರಣ ಗುರುಗಳು ಯಾವ ಭಕ್ತರು ಅವರ ದರ್ಶನಕ್ಕೆ ಬರುತ್ತಾರೋ ಗುರುಗಳ ದರ್ಶನಕ್ಕೆ ಬರುತ್ತಾರೋ ಅವರು ಆನಂದಭರಿತರಾಗಿ ಹೋದಾಗೆ ಆ ಗುರುಗಳಿಗೆ ವರ್ಷದುದ್ದಕ್ಕೂ ಮಾಡಿದ ಪರ್ಯಾಯಸ್ಥರಿಗೆ ಅವರ ಪ್ರೀತಿ ಸಂಪಾದನ ಆಗುತ್ತದೆ. ಇಷ್ಟೇ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ನಾಳೆ ಇದೇ ಸ್ಥಾನದಲ್ಲಿ ವಾದಿರಾಜ ಸ್ವಾಮಿಗಳ ಪೂರ್ಣ ಹಳೇ ವೃಂದಾವನ ಇದ್ದದ್ದು ಜೀರ್ಣೋದ್ಧಾರವಾಗಿ ನಾಳಿನಿಂದ ಹೊಸ ರೀತಿಯಲ್ಲಿ ಹೊಸ ಕಟ್ಟಡದ ಉದ್ಘಾಟನೆ ಹಾಗೂ ಆರಾಧನಾ ಕಾರ್ಯಕ್ರಮ ಕೂಡ ಇರುತ್ತದೆ. ಎಲ್ಲರೂ ಅದಕ್ಕೆ ಬಂದು ತಮ್ಮ ತನುಮನ ಧನಗಳಿಂದ ಸಹಾಯ ನೀಡಿ ಅದು ಕೂಡ ಇದೇ ರೀತಿಯಾಗಿ ವಿಜೃಂಭಣೆಯಿಂದ ಹಾಗೂ ಶಾಂತ ರೀತಿಯಿಂದ ಆಗಬೇಕೆಂದು ಭಕ್ತರಲ್ಲಿ ಆಧಾರದ ಆಮಂತ್ರಣವನ್ನೇ ಜಯಣ್ಣ ಅವರ ದ್ವಾರ ಹೇಳ್ತಾ ಇದ್ದೇನೆ. ಧನ್ಯವಾದ. ಕೃಷ್ಣ ನರಜನ್ಮ ದುರ್ಲಭವಾದದ್ದು. ಈ ದುರ್ಲಭವಾದ ನರಜನ್ಮ ಬಂದಾಗ ನಮ್ಮ ಮುಖದಿಂದ ನಮ್ಮ ಬಾಯಿಂದ ಆ ಭಗವಂತನ ನಾಮವನ್ನು ಕೊಂಡಾಡಬೇಕು. ಕಣ್ಣಿಂದ ಅವನನ್ನು ತೃಪ್ತಿಯಾಗುವವರೆಗೂ ನೋಡಬೇಕು. ಕೈಯಿಂದ ಅವನಿಗೆ ಸ್ಪರ್ಶಿಸಬೇಕು. ಕಾಲಿಂದ ಅವನ ಬಳಿ ಹೋಗಬೇಕು. ಇವೆಲ್ಲ ನಮಗೆ ಈ ನರಜನ್ಮದಲ್ಲೇ ಸಾಧ್ಯ. ಯಾಕಂದ್ರೆ ಹೇಳ್ತಾರೆ, ದುರ್ಲಭಂ ತ್ರಯಮೈವೈತತ್ ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮೋಕ್ಷತ್ವಂ ಮಹಾಪುರುಷ ಶ್ರೌಶ್ರಯ. ಗೋಪಾಲ ಕೃಷ್ಣ ಭಗವಾನಗಿ. 3 ದುರ್ಲಭ ಇದೆ, 3 ವಸ್ತುಗಳು. ಯಾವ್ಯಾವುದು? ಮನುಷ್ಯ ಜನ್ಮ, ಮೋಕ್ಷದ ಇಚ್ಛೆ ಮತ್ತೆ ಮಹಾಪುರುಷರ ಸಂಗಡ. ಇವು 3 ದುರ್ಲಭ ಇದೆ. ಈ ದುರ್ಲಭದಲ್ಲಿ ನಮಗೆ ಮನುಷ್ಯ ಜನ್ಮವನ್ನು ಸಿಕ್ಕಿದೆ. ಆ ಮನುಷ್ಯ ಜನ್ಮದ ಸಾರ್ಥಕವನ್ನ ಮಾಡ್ಕೋಬೇಕು. ಆತ್ಮ ಕಲ್ಯಾಣವನ್ನು ಮಾಡ್ಕೋಬೇಕು. ಆತ್ಮ ಪ್ರಾಪ್ತಿಯನ್ನು ಮಾಡ್ಕೋಬೇಕು. ಯಾಕೆಂದರೆ ಈ ಮನುಷ್ಯ ಜನ್ಮ ನಮಗೆ ಎಷ್ಟು ಯೋನಿಗಳು ತಿರುಗಾಡಿ ನಾವು ಬಂದಿದ್ದೇವೆ. ಆವಾಗ ಈ ಮನುಷ್ಯ ಜನ್ಮ ನಮಗೆ ದೊರೆತಿದೆ. ಎಷ್ಟು ಯೋನಿಗಳು? ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯಿಂದ ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯಿಂದ ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ
ದಾಸನಾಗು ವಿಶೇಷನಾಗು. ದಾಸರಾಗಬೇಕು ಆ ಭಗವಂತನಲ್ಲಿ. ನಾವು ದಾಸರಾಗ್ತೇವೆ ಎಲ್ಲಿ ಬೇಡ ಅಲ್ಲಿ. ನೋಡಿ, ಸರ್ಕಾರಿ ಕೆಲಸ ಆಗ್ಬೇಕು, ಅವಾಗ ಎಷ್ಟು ಜನರ ಕಾಲು ಹಿಡಿತೇವೆ. ಇಲ್ಲಿ ಭಗವಂತನ ಕಾಲು ಹಿಡಿದ್ರೆ ಅಲ್ಲಿ ದೂರ ಓಡಿರ್ತಾರೆ. ಯಾರು ಕಾಲು ಹಿಡಿಬೇಕು, ಯಾರು ಚರಣ ಸ್ಪರ್ಶವನ್ನು ಮಾಡಬೇಕು ಅವರನ್ನು ಬಿಟ್ಟು ಬೇರೆಯವರನ್ನು ಬೇಡವಾದಿರುವುದೆಲ್ಲ ನಾವು ಕಾಲು ಹಿಡಿತೇವೆ. ಕಾಲು ಹಿಡಿಯೋದು ಅಂದ್ರೆ ನಾವು ದೀನರಾಗ್ತೇವೆ, ಅವರ ಮುಂದೆ ಕೇಳಿಕೊಳ್ತೇವೆ. ಅದಕ್ಕೆ ದಾಸರು ನಮಗೆ ಹೇಳ್ತಾರೆ, ನೀವು ಈ ನರದೇಹ ನಮಗೆ ಯಾವಾಗ ಸಿಕ್ಕಿದೆಯೋ ಆವಾಗಲೇ ನೀವು ಅದನ್ನ ಭಗವಂತನ ಕಡೆ ಬಳಸಬೇಕು. ಆ ದೇವರ ನಾಮಸ್ಮರಣೆಯನ್ನು 24 ಗಂಟೆ ಮಾಡಬೇಕು. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.